ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದಿನಿಂದ ಸಂಸತ್ತಿನ ಬಜೆಟ್ ಅಧಿವೇಶನದ ಮುಂದುವರೆದ ಭಾಗ. ಎಪಿಕ್ ವಿಷಯ ಪ್ರಸ್ತಾಪಿಸಲು ವಿಪಕ್ಷ ಸಜ್ಜು. ರಾಜ್ಯ ಪೊಲೀಸ್ ಓಟದಲ್ಲಿ 1 ಲಕ್ಷ ಮಂದಿ ಭಾಗಿ. ವಿಧಾನಸೌಧದ ಎದುರು ಗೃಹ ಸಚಿವ ಚಾಲನೆ. ಕೆಎಸ್ಆರ್ಟಿಸಿಗೆ 3 ರಾಷ್ಟ್ರಮಟ್ಟದ ಪ್ರಶಸ್ತಿ ಗರಿ. ಕಾರ್ಮಿಕರ ಕಲ್ಯಾಣ, ಗಣಕೀಕರಣ ಉಪಕ್ರಮಗಳಿಗಾಗಿ ಪ್ರಶಸ್ತಿ. ಮಹಾಕುಂಭಕ್ಕೆ ತೆರೆ ಬಿದ್ದರೂ ನಿಲ್ಲದ ಭಕ್ತ ಸಾಗರ. ಮೂಲ ಸೌಕರ್ಯಗಳನ್ನು ವರ್ಷಪೂರ್ತಿ ಮುಂದುವರಿಸಲು ಸರ್ಕಾರ ನಿರ್ಧಾರ. ನಾವೇ ಅಜೇಯ ಚಾಂಪಿಯನ್, ಇಂಡಿಯಾಗೆ ಚಾಂಪಿಯನ್ಸ್ ಟ್ರೋಫಿ ಕಿರೀಟ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಕ್ಷಣಾ ಉತ್ಪಾದನೆಯಲ್ಲಿ ಮೈಲಿಗಲ್ಲು. MK1Aಗೆ ವಿಮಾನದ ಮೊದಲ ಹಿಂಭಾಗ ಚೌಕಟ್ಟು ಹಸ್ತಾಂತರ. ಮೆಟ್ರೋ ದರ ಏರಿಕೆಯಿಂದ ಮಾಲಿನ್ಯ ಹೆಚ್ಚಳ. ರಸ್ತೆ ಮಾರ್ಗದಲ್ಲಿ ಹೆಚ್ಚಿದ ವಾಹನಗಳ ಸಂಖ್ಯೆ ಕುಟುಂಬ ನಿರ್ವಹಣೆ ಮೇಲೂ ಪರಿಣಾಮ. IISS ಅಧ್ಯಯನದ ವರದಿ. ರಾಜಧಾನಿಯಲ್ಲಿ ಮತ್ತೆ ಕಸದ ರಾಶಿಗಳ ಹಾವಳಿ. ಬಿಬಿಎಂಪಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದರೂ ಸ್ಪಂದಿಸದ ಸಾರ್ವಜನಿಕರು. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯೇ ನನ್ನ ಗುರಿ, ಸಚಿವ ಮುನಿಯಪ್ಪ. 3.63 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಬಿಸಿಲಿನ ತಾಪಕ್ಕೆ ಬಸವಳಿದ ರಾಜಧಾನಿ. 35 ಡಿಗ್ರಿ ದಾಟಿದ ಬಿಸಿಲಿನ ತಾಪಮಾನ. ತೀವ್ರ ಬಿಸಿಲಿನ ಬೆನ್ನಲ್ಲೇ ಮಳೆಯ ಮುನ್ಸೂಚನೆ.